ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಯ. ಹೇಗೆ ಓದ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಶ್ನೆಗಳು ಮಕ್ಕಳ ಹತ್ರ ತುಂಬ ಇರುತ್ತೆ. ಕೆಲವು ಸಾರಿ ತುಂಬ ಸಮಯ ಕಡಿಮೆ ಇದೆ, ಈ ಕಡಿಮೆ ಸಮಯನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆಗಳು ಸಹ ಇರುತ್ತೆ. ಸೊ ಇಂಥ ಎಲ್ಲ ಪ್ರಶ್ನೆಗಳಿಗೆ ಒಂದು ಸರಳವಾದ ಉತ್ತರಗಳನ್ನು ಹುಡುಕೊಳ್ತಾ ಹೋಗೋಣ. ಮೊದಲಿಗೆ ನಮ್ಮ ಸ್ಟಡೀಸ್ ಎಲ್ಲ ತುಂಬ ಎಫೆಕ್ಟಿವ್ ಆಗಿರಬೇಕು ಅಂತಂದರೆ ಯಾವುದೇ ಡಿಸ್ಟ್ರಕ್ಷನ್ಸ್ ಇಲ್ಲದೆ ಇರತಕ್ಕಂತಹ ಪ್ಲೇಸ್ ಬೇಕು. ಚೂಸ್ ಗುಡ್ ಪ್ಲೇಸಸ್. ತುಂಬ ಚೆನ್ನಾಗಿರಬೇಕು ಅಂತ ನಾನು ಇದನ್ನು ಬಯಸ್ತೀನಿ. ಯಾಕೆಂದರೆ ಚೆನ್ನಾಗಿರಬೇಕು ಇನ್ ದ ಸೆನ್ಸ್ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಆ ಮೂಲಕ ನೀವು ಚೆನ್ನಾಗಿ ಓದ್ಕೋಬೋದು. ಡಿಸ್ಟ್ರಾಕ್ಷನ್ಸ್ ಮೀನ್ಸ್ ಟಿ ವಿ ಸೌಂಡ್ಸು, ನಿಮ್ಮನೇಲೆಲ್ಲ ಗೆಸ್ಟ್ಗಳು ಬರ್ತಿರ್ತಾರೆ, ಇನ್ನು ಅಣ್ಣ ತಮ್ಮ ಚಿಕ್ಕವರು ದೊಡ್ಡವರು ಎಲ್ಲರೂ ಇರ್ತಾರೆ. ಆ ಎಲ್ಲರ ಗಲಾಟೆಗಳಿಂದ ಸ್ವಲ್ಪ ದೂರ ಇದ್ದು ನಿಮ್ಮ ಸ್ಟಡೀಸ್ಗೆ ಅನುಕೂಲ ಆಗ್ತಕ್ಕಂತಹ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ನೆಕ್ಸ್ಟು ಪ್ರಿಪೇರ್ ಯುವರ್ ಶೆಡ್ಯೂಲ್ಡ್. ಅಂದರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರ್ತೀರ, ಟ್ಯೂಷನ್ಗೆ ಹೋಗ್ತೀರಾ, ನಿಮಗೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ವೇಳಾಪಟ್ಟಿ ಇರುತ್ತೆ. FA3ಗೆ ಓದ್ಕೋಬೇಕಾ, 4ಗೆ ಓದ್ಕೋಬೇಕಾ, ಅಥವಾ ಪ್ರಿಪೇಟ್ರಿ ಓದ್ಕೋಬೇಕಾ, ಅಥವಾ ಯೂನಿಟ್ ಟೆಸ್ಟ್ ಇದೆಯಾ, ಈ ಥರದ್ದೆಲ್ಲ ಫ್ರೀಕ್ವೆಂಟಾಗಿ ನಿಮ್ಮ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವು ತುಂಬ ಅಲರ್ಟಾಗಿದ್ದು ಅವತ್ತಿನ ವೇಳಾಪಟ್ಟಿಯನ್ನು ನೀವು ಮಾಡಿಕೊಳ್ಬೇಕು. ನಂತರ ಸೇ ನೋ ಟು ಎಲೆಕ್ಟ್ರಾನಿಕ್ ಡಿವೈಸ್. ಇವತ್ತಿಗೆ ತುಂಬ ಮಕ್ಕಳು ಡಿಸ್ಟ್ರಾಕ್ಟ್ ಆಗೋದೇ ಈ ಕಾರಣಕ್ಕೆ. ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಸೋಷಿಯಲ್ ಮೀಡಿಯಾಸ್ ಇರ್ಬೋದು. ಈ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ಸು ನಿಮ್ಮ ಓದುವಿನ ಪ್ರಮಾಣವನ್ನು ಮತ್ತು ಗುಣಮಟ್ಟವನ್ನು ತುಂಬ ಕಡಿಮೆ ಮಾಡುತ್ತೆ ಮಕ್ಕಳೇ. ಹಾಗಾಗಿ ಈ 3 ತಿಂಗಳು ಏನಿದೆ ಸಮಯ, ಮಾರ್ಚ್ವರೆಗೆ ಏನಿದೆ, ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಳಿ. ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ತುಂಬ ದೂರ ಇರಿ. ನಂತರದಲ್ಲಿ ಇಂಪ್ರೂವ್ ಸ್ಟಡಿ ಸ್ಪೀಡ್. ಯೂಶಲಿ ನೀವು ಯೂನಿಟ್ ಟೆಸ್ಟ್ ಓದುವಂಥ ಸಂದರ್ಭದಲ್ಲಿ ನಿಧಾನವಾಗಿ ಒಂದೇ ಒಂದು ಯೂನಿಟನ್ನು ಓದ್ಕೊಂಡು ಅದೇ ಪ್ರಶ್ನೆಗಳನ್ನು ಮಗಪ್ ಮಾಡಿಕೊಂಡು ಮಾಡ್ತಾ ಇರ್ತೀರ. ಅದು ಒಳ್ಳೆಯದೇ. ಆದರೆ ಇವಾಗ ಓಲ್ಡ್ ಸಿಲೆಬಸ್ ಓದಬೇಕಾಗಿದೆ. ಹಾಗಾಗಿ ಸ್ವಲ್ಪ ಬೇಗ ಓದ್ಕೋಬೇಕಾಗಿದೆ. ಬೇಗ ಓದ್ಕೊಳ್ಳೋದ್ರ ಜೊತೆಯಲ್ಲಿ ನೀವು ಅರ್ಥ ಮಾಡಿಕೊಂಡು ಓದ್ಕೋಬೇಕಾಗಿದೆ. ಹಾಗಾಗಿ ನಿಮ್ಮ ಓದುವಿನ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕಾಗಂಥ ಅನಿವಾರ್ಯ ಸ್ಥಿತಿ ನಿಮಗಿದೆ. ನಂತರ ಎಲ್ಲ ಚಾಪ್ಟರನ್ನು ನೀವು ಸಮರೈಸ್ ಮಾಡಿ. ಒಂದು ಪಾಠದ ಕಥೆಯನ್ನು ಅಥವಾ ಪದ್ಯದ ಸಾರಾಂಶವನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅಂದರೆ ಯಾವುದೇ ಪಾಠ ಇರ್ಬೋದು, ಅದನ್ನು ಹೋಲಾಗಿ ಗ್ರಹಿಸಿದಾಗ ನಿಮಗೆ ಅದರ ಸೆಂಟ್ರಲ್ ಥೀಮ್ ಅಂತ ಏನಿರುತ್ತೆ ಆ ಥೀಮ್ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಓದ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟು ಡೂ ಸ್ಮಾರ್ಟ್ ವರ್ಕ್. ಇದು ಕಡಿಮೆ ಸಮಯ ಇರೋದರಿಂದ ತುಂಬ ಸ್ಮಾರ್ಟಾಗಿ ನೀವು ಕೆಲಸ ಮಾಡಬೇಕು. ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿಕೊಳ್ಬೇಕು. ತಕ್ಷಣ ನಿಮ್ಮ ಟೀಚರ್ನ ಆ ವಿಷಯದ ಬಗ್ಗೆ ಕೇಳಬೇಕು. ಆವಾಗ ಅವರು ಅದನ್ನು ನಿಮಗೆ ಸಾಲ್ವ್ ಮಾಡಿಕೊಡ್ತಾರೆ. ನೀವೇ ಟ್ರೈ ಮಾಡೋದು ಅಥವಾ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋದು, ಫ್ರೆಂಡ್ಸ್ ಹತ್ರ ಚಾಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದನ್ನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ಅವ್ರು ರಿಪ್ಲೈ ಮಾಡ್ತಾರೆ ಅಂತಕ್ಕಂಥ ವೆಯ್ಟ್ ಮಾಡೋದು, ಇದನ್ನೆಲ್ಲ ಮಾಡ್ಕೋಬೇಡಿ. ಕಡಿಮೆ ಸಮಯ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ನಂತರ ಗೋ ವಿತ್ ವಿಜುವಲೈಸೇಷನ್ನು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಯಾವುದೇ ಒಂದು ವಿಷಯ ನಿಮಗೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಅಂಥ ವಿಷಯಗಳನ್ನು ಥ್ರೂ ವಿಜುವಲೈಸೇಷನ್ ಮಾಡಿ. ಅಂದರೆ ವಿಡಿಯೋದ ಮೂಲಕ ಅದನ್ನು ನೋಡಿ ಕಲೀರಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ನಂತರ ಟೇಕ್ ಎ ಬ್ರೇಕ್ ಅಂತ ಹೇಳ್ತೀನಿ. ಯೂಶಲಿ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು 15 ನಿಮಿಷ 20 ನಿಮಿಷ ನಮಗೆ ಕಾನ್ಸಂಟ್ರೇಷನ್ ಇರುತ್ತೆ, ಏಕಾಗ್ರತೆ ಇರುತ್ತೆ. ಆ ಏಕಾಗ್ರತೆಯನ್ನು ಬಳಸ್ಕೊಂಡು ನಾವು ಚೆನ್ನಾಗಿ ಓದ್ಕೋಬೇಕು. ಅದಾದಮೇಲೆ ನಾವೊಂದು 5 ಮಿನಿಟ್ಸು ಬ್ರೇಕ್ ತೊಗೋಬೇಕು. ಬ್ರೇಕ್ ತೊಗೊಂಡು ರಿಕಾಲ್ ಮಾಡಿಕೊಳ್ಬೇಕು. ಆನಂತರ ಮತ್ತೆ ಹೊಸ ಒಂದು ವಿಷಯವನ್ನು ಕಲಿತಾ ಹೋಗಬೇಕು. ಇದರ ಜೊತೆಗೆ
ಆನ್ ಕ್ಲಾಸ್ ಸ್ಟಡೀಸು ತುಂಬ ಇಂಪಾರ್ಟೆಂಟು. ಯೂಶ್ವಲಿ ನಾವು ಕ್ಲಾಸಲ್ಲಿ ಪಾಠ ಕೇಳಿಬಿಡ್ತೀವಿ ಅಥವಾ ಹೋಮ್ವರ್ಕ್ ಇನ್ನೇನೋ ಬರಿತೀವಿ, ಇನ್ನೇನೋ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಆದರೆ ಮುಖ್ಯವಾಗಿ ಅಲ್ಲೂ ಕೂಡ ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲವನ್ನು ಕೂಡ ನಾವು ಕ್ಲಿಯರ್ ಮಾಡಿಕೊಳ್ಬೇಕು. ನಂತರ ನಿಮಗೆ ಅತ್ಯಂತ ಮುಖ್ಯವಾಗುವಂಥದ್ದು ಈ ಗ್ರೂಪ್ ಸ್ಟಡೀಸು. ಈ ಗ್ರೂಪ್ ಸ್ಟಡೀಸ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀನಪ್ಪ ಅಂದರೆ, ಇದು ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳೋದನ್ನು ಗುರುತಿಸುತ್ತೆ. ನಿಮ್ಮ ಪಿಯರ್ ಗ್ರೂಪ್ ಏನಿದೆ, ನಿಮ್ಮ ಸಮಾನ ಮನಸ್ಕರೇನಿದ್ದಾರೆ ಅಂಥ ಗೆಳೆಯರನ್ನು ನೀವು ಆಯ್ಕೆ ಮಾಡಿಕೊಳ್ಳಿ. ನೀವು ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡಿ, ಹಿಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿ, ಆ ಮೂಲಕವಾಗಿ ನಿಮ್ಮ ಸ್ಟಡಿಯ ಗುಣಮಟ್ಟ ಹೆಚ್ಚುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ನೀವು ಈ ಕಡಿಮೆ ಸಮಯವನ್ನು ಚೆನ್ನಾಗಿ ಸದುಪಯೋಗ ಪಡ್ಕೊಳ್ಬೋದು ಅಂತ ಹೇಳ್ತೇನೆ. ಯಾರೂ ಕೂಡ ಸಮಯವನ್ನು ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.